ನಮಸ್ಕಾರ ಸ್ನೇಹಿತರೆ. ನಿನ್ನೆ ಬಿಜೆಪಿದು ಒಂದು ಪ್ರತಿಭಟನೆ ನಡೆದಿದೆ ಬಳ್ಳಾರಿಯಲ್ಲಿ. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರು ಸೋಮಶೇಖರ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲು ಆ ಸ್ಟೇಟ್ಮೆಂಟ್ ಕೇಳೋಣ, ಆದ ನಂತರ ಮಾತಾಡೋಣ. ಒಂದು ವಾಂಗ್ಚುಕ್ ಅಂತೇಳಿ ಅವನು ಪಾಕಿಸ್ತಾನಿ ಬೆಂಬಲಿತ ಒಬ್ಬ ಹೋರಾಟಗಾರ. ಇವರೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಹೋರಾಟಗಾರರೇ, ಇವರೆಲ್ಲ ದೇಶ ದ್ರೋಹಿಗಳು. ಅವ್ರು ಮಾಡ್ತಾ ಇರೋ ಒಂದು ಇದಕ್ಕೆ ಅಪೋಸಿಷನ್ ಲೀಡರ್ ನಾಲಾಯಕ್ ಈ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ನಮ್ಮ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಕುತ್ಕೊಂಡು ಧರಣಿ ಮಾಡಿದ್ದಾನೆ. ಇದನ್ನೆಲ್ಲ ಬಹಳ ದೊಡ್ಡ ಇದನ್ನ ಅವ್ರ ಮನೆ ಮುಂದೆ ಮಾಡೋದು ಬಹಳ ದುರಂತ. ಹಾಗಾಗಿ ದೇಶ ವಿರೋಧಿ ಚಟುವಟಿಕೆ ಅದು. ಈ ಸ್ಟೇಟ್ಮೆಂಟ್ ಅಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾರೆ, ಸೋನಮ್ ವಾಂಗ್ಚುಕ್ ಅವರಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಬೆಂಬಲ ಸಿಕ್ಕಿದೆ, ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತ. ಸರ್, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅವರು ಸ್ಪಾನ್ಸರ್ ಮಾಡಿದ್ದಾಗೇನೋ ಅವರು ಟೆಂಟ್ ಇನ್ವೆಂಟ್ ಮಾಡಿದ್ದು. ಯಾವುದು ಸೋಲಾರ್ ಟೆಂಟ್ ಇನ್ವೆಂಟ್ ಮಾಡಿದ್ರು ಅವರು ಆರ್ಮಿಗೋಸ್ಕರ. ಸಿಯಾಚಿನ್ ಅಂತ ಒಂದು ಕೋಲ್ಡೆಸ್ಟ್ ರೀಜನ್ನಲ್ಲಿ ಆ ಸೋಲಾರಿಂದ ಎನರ್ಜಿ ತಗೊಂಡು ಟೆಂಟನ್ನು ಹೀಟ್ ಕೊಡುತ್ತೆ. ಆರ್ಮಿದು ಸೋಲ್ಜರ್ಸ್ ಆ ಟೆಂಟ್ ಒಳಗಡೆ ಇದ್ದು ಸೇಫ್ ಆಗಿರ್ಬೋದು ಆ ಕೋಲ್ಡೆಸ್ಟ್ ರೀಜನಲ್ಲಿ ಅಂದು ಅವ್ರು ಟೆಂಟ್ ಇನ್ವೆಂಟ್ ಮಾಡಿದ್ರು. ಅದಕ್ಕೆ ಕೂಡ ಹೇಳ್ಬಿಡಿ ಅವರೇ ಸ್ಪಾನ್ಸರ್ ಮಾಡಿದ್ರು ಅಂತ. ಒಳ್ಳೆ ಸೈಂಟಿಸ್ಟ್ರು, ಈ ದೇಶಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಬೇಜಾರಾಗಿದೆ, ನಿಮ್ಮ ಸರ್ಕಾರದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಮಾಡಿದರೆ ಇದು ಪಾಕಿಸ್ತಾನ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಬಾಂಗ್ಲಾದೇಶ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಇಲ್ಲ ಬೇರೆ ದೇಶದವ್ರು ಸ್ಪಾನ್ಸರ್ ಮಾಡಿದ್ದಾರೆ, ಈ ರೀತಿ ಹೇಳೋದು ಬರತ್ತೆ. ಅದೇ ರೀತಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಬಗ್ಗೆ ನೀವೇ ಹೇಳ್ತೀರಾ, ಅಲ್ಲಿ ಸಾಕಷ್ಟು ಬಡತನ ಇದೆ. ಯಾರಾದರೂ ಕೇಳಿದರೆ, ಸರ್ ಇಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಇಲ್ಲ ಬೇರೆ ಸಾಮಾನ್ಯ ವಸ್ತುಗಳು ಬೆಲೆ ಏರಿಕೆ ಆಗಿದೆ ಅಂದರೆ ಪಾಕಿಸ್ತಾನದಿಂದ ಕಂಪೇರ್ ಮಾಡಿ ತೋರಿಸ್ತಾರೆ. ನೋಡಿ ಅಲ್ಲಿ ಎಷ್ಟು ಬಡತನ ಇದೆ, ನಮ್ಮ ದೇಶ ಎಷ್ಟು ಮೇಲು ಅಂತ ದೇಶ ಇಲ್ಲಿಗೆ ಸ್ಪಾನ್ಸರ್ ಮಾಡ್ತಾರೆ ಅಂದ್ರೆ ಹೇಗೆ ನಂಬಕ್ಕೆ ಸಾಧ್ಯ ಸರ್? ಅವ್ರು ಬಡತನದಲ್ಲಿ ಇದ್ದಾರೆ, ಇಲ್ಲ ಅವರು ಶ್ರೀಮಂತರಾಗಿದ್ದಾರೆ? ಅರ್ಥ ಆಗೋಲ್ದು ನನಗೆ. ಆಮೇಲೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದೀರಾ ನೀವು, ನಾಲಾಯಕ. ಆಯ್ತು, ಹೇಳಿದ್ದೀರಾ, ಸರಿ. ಸರ್, ಒಂದು ಪ್ರಶ್ನೆ ನಿಮಗೆ. 100 ದಿನದಲ್ಲಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಒಬ್ಬರು. 15 ಲಕ್ಷ ಒಬ್ಬರದ್ದು ಅಕೌಂಟ್ಗೆ ಹಾಕ್ತೀನಿ ಅಂದಿದ್ರು. ಬಂದ್ಬಿಡುತ್ತೆ ಹಿಂಗೆ. ಎಲ್ಲಿದೆ ಸರ್? 100 ದಿನ ಬಿಡಿ ಸರ್, 11 ವರ್ಷ ಆಯ್ತು ಸರ್ಕಾರದಲ್ಲಿ ಒಂದು. ಏನಾಯ್ತು? ಬುಲೆಟ್ ಟ್ರೈನ್ ಎಲ್ಲಿ ಇದೆ ರೀ? ಏನೇನೋ ಪ್ರಾಮಿಸ್ಗಳು ಮಾಡಿದ್ರು, ಇವಾಗ ನೆನಪು ಇರಲ್ಲ ಜನಗೆ. ಅಷ್ಟೊಂದು ಹೊಡೆದ್ರು, ಸುಮ್ಮನೆ ಹಾಕ್ಕೊಂಡು ಬಾಯಿಗೆ ಏನು ಬಂತದ್ದು ಹೇಳ್ಬಿಟ್ರು. ಎಲ್ಲಿದೆ ಪ್ರಾಮಿಸಸ್ ನಿಮ್ಮದು? ರೋಡ್ಗಳು ನೋಡ್ರಿ, ಸ್ಪೇಸ್ ಟೆಕ್ನಾಲಜಿ ಅಂತ ಮಾಡಿದ್ದು. ಓಡಾಡೋರು ಎಲ್ಲರೂ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ, ಸೀದಾ ರೋಡ್ ಬಿದ್ದು. ಎಲ್ಲಿ ನೋಡಿದ್ರೆ ಕುಣಿ, ಎಲ್ಲಿ ನೋಡಿದ್ರೆ ಫ್ಲೈಓವರ್ ಬೀಳ್ತಾ ಇದಾವೆ, ಎಲ್ಲಿ ನೋಡಿದ್ರೆ ಬ್ರಿಡ್ಜ್ ಬಿದ್ದೋಗುತ್ತೆ. ಅದು ಹೊಸದಾಗಿ ಮಾಡಿದ್ದು. ಮತ್ತೆ ನೆಹರು ಅವ್ರು ಮಾಡಿದ್ದಿಲ್ಲ, ಇದು ಮೋದಿ ಅವ್ರ ಕಾಲದಲ್ಲಿ ಮಾಡಿದ್ದು. ನೆಹರು ಅವ್ರ ಕಾಲದಲ್ಲಿ ಇದ್ದಿದ್ದು ಹಂಗೆ ಅದು. ನೀವು ಅದರ ಮೇಲೆ ಓಡಾಡಿದ್ದೀರಾ. ಆದರೆ ಮೋದಿ ಅವರು ಮಾಡಿರೋದು ಒಂದು ಕಾಲದಲ್ಲಿ, ಪ್ರಧಾನಮಂತ್ರಿ ಈ ಪೀರಿಯಡ್ ಅಲ್ಲಿ ಮಾಡಿರೋದು ಒಂದು ಕಾಲದಲ್ಲಿ ಆದಂಥ ರೋಡ್ಗಳು, ಬ್ರಿಡ್ಜ್ಗಳು, ಫ್ಲೈಓವರ್ಗಳು, ಟನೆಲ್ಗಳು ಏನಾಗಿದೆ? ದಿನಾ ನ್ಯೂಸ್ನಲ್ಲಿ ಇದೆ. ಒಂದೇ ಒಂದು ಮಳೆ ಸಾಕು ಧ್ವಂಸ. ಇದಕ್ಕೆ ಯಾರು ಸರ್ ನಾಲಾಯಕಂದು? ನಾಲಾಯಕ್ ಯಾರು? ಯಾರು ಲಾಯಕ್, ಯಾರು ನಾಲಾಯಕ್? ಕರೋನಾ ಬರೋ ಮುಂಚೆ ರಾಹುಲ್ ಗಾಂಧಿ ಎಚ್ಚರಿಕೆ ಕೊಟ್ಟಿದ್ರು. ಇರಾನ್ ಅಮೆರಿಕ ವಾರ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು, ಪ್ರಾಬ್ಲಮ್ಸ್ ಆಗ್ತವೆ, ಎಚ್ಚರಿಕೆಯಿಂದ ಇರಬೇಕು. ಏನು ಮಾಡಿದ್ರು ಸರ್? ನಕ್ಕಿದ್ರು ಅವ್ರ ಮಾತು ಮೇಲೆ. ಲಾಯಕ್ ಯಾರು, ನಾಲಾಯಕ್ ಯಾರು? ಅದು ಬಿಡಿ, ಹೋಗ್ಲಿ. ಪ್ರಧಾನಮಂತ್ರಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಒಂದು ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳಿದರು. ಸರ್, ಪ್ರಧಾನಮಂತ್ರಿನೇ ದೇಶನಾ? ದೇಶದ ಪ್ರಧಾನಮಂತ್ರಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡೋದು ಹಕ್ಕು ಜನರದು. ಯಾಕಂದ್ರೆ ಜನ ಅವರಿಗೆ ವೋಟ್ ಹಾಕಿ ಆ ಹುದ್ದೆಗೆ ಕಳಿಸಿರೋದು. ಆ ಜನ ಪ್ರತಿಭಟನೆ ಮಾಡಿದ್ರೆ ಅವ್ರ ಮನೆ ಮುಂದೆ, ಅವರು ದೇಶ ವಿರೋಧಿ ಅಂತೀರಾ ನೀವು? ಹೇಗೆ ಸರ್? ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿರಲಿ, ಅವರು ದೇಶ ಇಲ್ಲ, ಅವ್ರಿಗೆ ದೇಶದ ಪ್ರಧಾನಮಂತ್ರಿ. ಅವ್ರ ಬಗ್ಗೆ ಯಾರಾದರೂ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದರೆ, ಇಲ್ಲ ಅವ್ರ ಬಗ್ಗೆ ಪ್ರತಿಭಟನೆ ಮಾಡಿದರೆ ಅದು ದೇಶ ವಿರೋಧಿ ಚಟುವಟಿಕೆ ಆಗಲ್ಲ. ದೇಶನೇ ಅವರಿಗೆ ಆ ಹುದ್ದೆಗೆ ಕಳಿಸಿರೋದು. ದೇಶದ ಜನ. ಇದು ಡೆಮೋಕ್ರೆಟಿಕ್ ಕಂಟ್ರಿ ಸರ್. ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಡೆಮೋಕ್ರಸಿ ಇದ್ರೇನೆ, ಡೆಮೋಕ್ರಸಿ ನಮಗೆ, ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಪ್ರತಿಭಟನೆ ಮಾಡೋಕ್ಕೆ. ಪ್ರತಿಭಟನೆ ಮಾಡೋರಿಗೆ ಎಲ್ಲರಿಗೆ ನೀವು ದೇಶ ವಿರೋಧಿ, ದೇಶದ್ರೋಹಿ ಅಂದಿದ್ರೆ ಹೇಗೆ? ನೀವೂ ಪ್ರತಿಭಟನೆ ಎಲ್ಲ ಮಾಡಿದ್ದು ನಿನ್ನೆ. ಎಲ್ಲ ಪ್ರತಿಭಟನೆ ಮಾಡುವವರು ದೇಶದ್ರೋಹಿಗಳು, BJP ಅವ್ರು ಬಿಟ್ಟು. ಅಷ್ಟೇನಾ ನಿಮ್ಮ ವಾದ? ಯಾವ ರೀತಿ ರೀ ಸರ್ ಇದು?
ಇಂಥವು ಎಲ್ಲ ಹೇಳಿಕೆಗಳು ಬರೀ ಯಾರು ಕಂಡಿದ್ರೆ ಅವ್ರಿಗೆ ದೇಶದ್ರೋಹಿ, ದೇಶ ವಿರೋಧಿ, ಆತಂಕವಾದಿ, ಇದು ಎಲ್ಲ ಬಿಟ್ಬಿಡಿ ದಯವಿಟ್ಟು. ಇದು ಎಲ್ಲ ಇನ್ನು ಮುಂದೆ ಜನರಿಗೆ ಅರ್ಥ ಆಗ್ಬಿಟ್ಟೈತೆ. ಅದಕ್ಕೆ ಜಂತರ್ ಮಂತರ್ನಲ್ಲಿ ಇಷ್ಟು ಜನ ಸೇರಿರೋದು. ಅದು ನಿಮ್ಗೆ ಅರ್ಥ ಆಗೋದು ಇನ್ನು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಧನ್ಯವಾದಗಳು.